ಐಡೆಂಟಿಫೈ ದ ಸೆಗ್ಮೆಂಟ್ ವಿತ್ ದ ಗ್ರಾಮೆಟಿಕಲ್ ಎರರ್ ಆಗಿದೆ, ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ದ ಟೀಚರ್ ಅಲಾಂಗ್ ವಿತ್ ಹರ್ ಸ್ಟೂಡೆಂಟ್ಸ್ ವರ್ ಪ್ರಿಪೇರಿಂಗ್ ಫಾರ್ ದ ಆನ್ಯುವಲ್ ಫಂಕ್ಷನ್ ಅಂತ ಇದೆ. ಸೊ ಇಲ್ಲಿ ಯಾವಾಗ ಈ ತರ ಅಂದ್ರೆ ಅಲಾಂಗ್ ವಿತ್ ಅಂತ ಇರ್ಬೋದು ಅಥವಾ ಅಕಂಪನಿಡ್ ಬೈ ಅಂತ ಇರ್ಬೋದು, ಈ ತರ ಸ್ಟೇಟ್ಮೆಂಟ್ಸ್ ಬಂತು ಅಂದಾಗ ರೆಸ್ಟ್ ಆಫ್ ದಿ ಸಬ್ಜೆಕ್ಟ್ ಏನಿರುತ್ತೋ ಅದನ್ನ ನಾವು ಅಬ್ಜೆಕ್ಟಿವ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಮೇನ್ ಸಬ್ಜೆಕ್ಟ್ ಇರೋದು ದ ಟೀಚರ್ ವಿಚ್ ಇಸ್ ಸಿಂಗ್ಯುಲರ್. ಇಲ್ಲಿ ವರ್ ಇರೋದು ತಪ್ಪಾಗುತ್ತೆ. ನಾವು ಯಾವಾಗ್ಲೂ ಕೂಡ ಇಲ್ಲಿ ವಾಸ್ ನ ಯೂಸ್ ಮಾಡಬೇಕು ಅಂತ ಅಂದ್ರೆ ಸಿಂಗ್ಯುಲರ್ ವರ್ಬ್ ನ ಯೂಸ್ ಮಾಡ್ಬೇಕಾಗತ್ತೆ. ಯಾವಾಗ ಅಲಾಂಗ್ ವಿತ್ ಇರ್ಬೋದು, ಅಕಂಪನಿಡ್ ಬೈ ಈ ತರ ಇತ್ತು ಅಂತ ಅಂದಾಗ ರೆಸ್ಟ್ ಆಫ್ ದಿ, ಇಲ್ಲಿ ನಿಮ್ಗೆ ಪ್ಲೂರಲ್ ಆದ್ರೂ ಆಗಿರ್ಲಿ ಅಥವಾ ಸಿಂಗ್ಯುಲರ್ ಆದ್ರೂ ಆಗಿರ್ಲಿ, ನೀವೇನ್ ಮಾಡ್ಬೇಕಾಗತ್ತೆ, ಮೇನ್ ಸಬ್ಜೆಕ್ಟ್ ಯಾವ್ದಿದೆಯೋ ಇಲ್ಲಿ ಸಿಂಗ್ಯುಲರ್ ಇತ್ತು ಅಂದ್ರೆ ಸಿಂಗ್ಯುಲರ್ ತಗೊಳ್ಬೇಕು, ಪ್ಲೂರಲ್ ಇತ್ತು ಅಂದ್ರೆ ಪ್ಲೂರಲ್ ತಗೋಬೇಕು, ಡಿಪೆಂಡಿಂಗ್ ಆನ್ ದ ಟೆನ್ಸ್ ಅಗೈನ್. ಓಕೆನಾ? ಸೊ ಇಲ್ಲಿ ನಿಮಗೆ ಪಾಸ್ಟ್ ಟೆನ್ಸ್ ಇದ್ದಿದ್ರಿಂದ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಿದ್ರಿಂದ ನೀವು ವಾಸ್ ತಗೊಂಡ್ರಿ. ಇನ್ ಕೇಸ್ ಏನಾದ್ರು ಪ್ರೆಸೆಂಟ್ ಇತ್ತು ಅಂದ್ರೆ ಪ್ರೆಸೆಂಟ್ ತಗೊಳ್ಬಹುದು, ಫ್ಯೂಚರ್ ಇತ್ತು ಅಂದ್ರೆ ಫ್ಯೂಚರ್ ತಗೊಳ್ಬೇಕಾಗುತ್ತೆ.